ಹರಿ ಓಂ. ಇದೊಂದು ವಿಶೇಷ ಸುದ್ದಿ ಆಯಿತಾ, ಪ್ಲೀಸ್ ಈ ವಿಷಯವನ್ನೊಮ್ಮೆಲ್ಲರೂ ನೋಡಿ. ಹರಿ ಓಂ, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಆರಾಮವಾಗಿದ್ದೀರಲ್ಲ? ಇವತ್ತು ದಶಮಿ, ಗುರುವಾರ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ನಾನೀಗ ಒಂದು ವಿಡಿಯೋ ನೋಡ್ತಾ ಇದ್ದೆ. ಬೇರೆ ವಿಜ್ಞಾನಿಗಳು ಏನೋ ಸಿಂಥೆಟಿಕ್ ಜೀವಕೋಶ ಎಲ್ಲ ತಯಾರು ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ನಿಜ ಖುಷಿ, ಒಂದೆಡೆಯಲ್ಲಿ ಖುಷಿ ಆಗ್ತಾ ಇದೆ, ಒಂದೆಡೆಯಲ್ಲಿ ಬೇಜಾರಾಗ್ತಾ ಇದೆ. ಯಾಕಂದರೆ ಈ ವಿಜ್ಞಾನಿಗಳು ಅಥವಾ ಏನೇನೋ ಸಂಸ್ಥೆಗಳು ಏನೇನೋ ತಯಾರು ಮಾಡಲಿಕ್ಕೆ ನೋಡ್ತಾ ಇದೆ. ಬಟ್ ತಿನ್ನೋ ಆಹಾರವನ್ನು, ಅಂದರೆ ತಿನ್ನೋ ಆಹಾರದಲ್ಲಿ ರೋಗವನ್ನು ಬೆರೆಸಿ ಆಮೇಲೆ ಅದಕ್ಕೆ ಮದ್ದು ಹುಡುಕೋದಕ್ಕಿಂತ ತಿನ್ನೋ ಆಹಾರನೇ ರೋಗ ಬರದ ಹಾಗೆ ನೋಡ್ಬೋದಲ್ಲ ಅಂತ ಹೇಳೋದು ಒಂದು ಮನಸ್ಥಿತಿಗೆ ಬಂತು. ಅದನ್ನು ನಾನೀಗ ವಿಡಿಯೋ ಮಾಡಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ, ನಾನೀಗ ವಿಡಿಯೋ ಮಾಡಿದ್ದೇನು ಅಂತ ಹೇಳಿದರೆ, ನನಗೆ ಆ ವಿಡಿಯೋ ನೋಡ್ತಾ ಇರುವಾಗ ಆ ಥರ ಅನಿಸ್ಲಿಲ್ಲ. ಬಟ್ ನಾನೀಗ ಕ್ಯಾರೆಟ್ ಜ್ಯೂಸ್ ಮಾಡುವ ನೋಡಿ ತೋರಿಸ್ತೇನೆ, ಒಂದು ನಿಮಿಷ. ಕ್ಯಾರೆಟ್ ಜ್ಯೂಸ್ ಮಾಡುವ ಅಂತೇಳಿ ಹೊರಟಿದ್ದೆ. ಇಗೊಳ್ಳಿ ನೋಡಿ, ಕ್ಯಾರೆಟ್ ಜ್ಯೂಸಿಗೆ ಕ್ಯಾರೆಟನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಮಿಕ್ಸಿ ಜಾರಿಗೆ. ಹಾಗೆ ಬೆಲ್ಲ ಇವಾಗ ತಂದದ್ದವರು, ಅಂದರೆ ಇವತ್ತು ದಶಮಿ ಅಲ್ಲ, ಅದಕ್ಕೆ ನಾನು ಬೆಲ್ಲ ತನ್ನಿ, ಕ್ಯಾರೆಟ್ ತನ್ನಿ, ಆಮೇಲೆ ಏನಾದ್ರು ಸಜ್ಜಿಗೆ ಏನಾರು ಮಾಡಿ ತಿನ್ನೋದಿದ್ದರೆ ಸಜ್ಜಿಗೆ ತೊಗೊಂಬನ್ನಿ ಅಂತ ಹೇಳಿದ್ದೆ. ಇವತ್ತು ನಾನು ಅನ್ನ ಎಲ್ಲ ತಿನ್ನೋದಿಲ್ಲ, ಹೆಚ್ಚಿನವ್ರಿಗೆ ಗೊತ್ತಿದೆ, ಅದನ್ನು ಪುನಃ ಪುನಃ ಹೇಳಬೇಕಾಗಿಲ್ಲ. ಯಾಕಂದರೆ ನೋಡಿ, ಈ ಥರ ಬೆಲ್ಲ ಇದೆ, ಬೇರೆ ಏನು ಬೇಡ, ಕಬ್ಬಿನ ರಸದಿಂದ ಬೆಲ್ಲ ಮಾಡುವಂಥದ್ದಲ್ಲ. ನೋಡಿ, ನಾವು ಯಾವ ಬೆಲ್ಲಕ್ಕೆ ಜಾಸ್ತಿ ರೇಟ್ ಕೊಟ್ಟರು ಪರವಾಗಿಲ್ಲ, ಒಳ್ಳೆ ಬೆಲ್ಲ ತಗೊಂಡು ಬನ್ನಿ, ಒಳ್ಳೆ ಬೆಲ್ಲ ತಗೊಂಡು ಬನ್ನಿ ಅಂತ ಹೇಳಿ ಅವರಲ್ಲಿ ಹೇಳ್ತಾ ಇರ್ತೇನೆ. ಅದಕ್ಕೆ ನೋಡಿ, ಬೆಲ್ಲ ತಂದಿದ್ದಾರೆ. ಬೆಲ್ಲದ ಅಂಗಡಿಯವರಿಗೆ ನಾವು ಬೈಯೋದಲ್ಲ, ಬೆಲ್ಲ ತಯಾರಿಸಿದವರಿಗೆ ನನಗೆ ಬೇಜಾರಾಗೋದು. ನೋಡಿ, ಇದು ಪ್ರತಿಯೊಂದು ಬೆಲ್ಲದಲ್ಲುಂಟು. ನಾನೀಗ ಹುಡಿ ಮಾಡಿದಂಥ ನೋಡಿ, ನಾನೀಗ ಮಿಕ್ಸಿ ಜಾರಿಗೆ ಹಾಕಲಿಕ್ಕೋಸ್ಕರ ಈ ಬೆಲ್ಲವನ್ನು ಪುಡಿ ಮಾಡಿದ್ದು. ಈ ಬೆಲ್ಲದಲ್ಲಿ ನೋಡಿ ಹೇಗಿದೆ ಅಂತೇಳಿ, ನೋಡಿ ಕಲರ್ ನೋಡಿ. ನಾನು ಇದೇನಪ್ಪ ಸ್ವಲ್ಪವ ಅಂತೇಳಿ ನಾನು ಅದನ್ನೆಲ್ಲ ತೆಗೆದು ಇಲ್ಲಿ ಹಾಕಿದೆ, ಇಲ್ಲೆಲ್ಲ ತೆಗೆದು ಹಾಕಿದೆ. ಸ್ವಲ್ಪ ನೀರು ಕೈ ತೊಳೆಯುವಾಗ ಹೋಯಿತು, ಇಲ್ಲೆಲ್ಲ ಕೆರೆಸಿ ಬೆರಳಲ್ಲಿ ಎಷ್ಟಾಗ್ತದೆ ಅಷ್ಟು ಕೆರೆಸಿ ಎಲ್ಲ ಹಾಕಿದೆ. ನೋಡಿ ಹೋಯ್ತದು, ಇದೆಲ್ಲ ತುಂಬ ಕೆರೆಸಿ ಹಾಕಿದ್ರು ಅದು ಹೋಗಲಿಲ್ಲ. ಅದಕ್ಕೆ ಪುನಃ ನಾನೀಗ ಒಂದು ವಿಡಿಯೋ ಮಾಡುವ ನೋಡಿ. ಇಲ್ಲಿ ನೋಡಿ, ಬೆಲ್ಲದಲ್ಲಿ ರೋಗ ಬರುವಂತಹ ವಸ್ತುಗಳನ್ನ ಮಿಕ್ಸ್ ಮಾಡೋದು. ಅಂದರೆ ಬೆಲ್ಲ ಅಂತಲ್ಲ, ಪ್ರತಿಯೊಂದು. ಈಗ ನಮಗೆ ಬೆಲ್ಲವನ್ನು ಇದು ತೊಳೆದು ತಿನ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ವಾ? ಎಷ್ಟು ಬೆಲ್ಲ ಹಾಳಂದರೆ, ಇದು ಬೆಲ್ಲ ನೋಡಲಿಕ್ಕೂ ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿರ್ಬೋದು, ಮತ್ತು ಅಚ್ಚು ಬೆಲ್ಲ ರೇಟ್ ಜಾಸ್ತಿ, ಅದನ್ನು ತಂದು ತಿಂದರೆ ಒಳ್ಳೇದಲ್ವಾ ಅಂತೇಳಿ ನೋಡಿದರೆ ನೋಡಿ, ಬೆಲ್ಲವೇ ಒಂಥರ ಕಲರ್ ಇದೆ, ಪರವಾಗಿಲ್ಲ, ಕಪ್ಪು ಬೆಲ್ಲ ಒಳ್ಳೆಯದು ಇವರಿಗೆ. ಅಂದರೆ ಅವರು ಅಂಗಡಿಗೆ ಹೋಗಿ ಬೆಲ್ಲ ತನ್ನಿ, ಒಳ್ಳೇದು ತನ್ನಿ, ಹೀಗಿದ್ದದ್ದು ತನ್ನಿ, ಹಾಗಿದ್ದದ್ದು ತನ್ನಿ ಅಂದರೆ ಅವರು ಸುಮ್ಮನೆ ತೊಗೊಂಡ್ಬರ್ತಾರೆ, ಬಿಟ್ಟರೆ ಅದನ್ನೇನು ಅವರು ನೋಡೋದಿಲ್ಲ. ನೋಡಿ, ಅವರು ತಂದಿದ್ದಾರೆ, ಹೇಗಿದೆ ಅಂತ ತೋರಿಸ್ತೇನೆ. ಇದನ್ನು ಇನ್ನೊಮ್ಮೆ ಪುಡಿ ಮಾಡಿ ತೋರಿಸ್ತೇನೆ. ಇಲ್ಲಿ ತಿನ್ನುವಂಥ ಪ್ರತಿಯೊಂದು ಆಹಾರವು ಪುಡಿ ಮಾಡಿದೆ. ಇಗೊಡಿ ನೋಡಿ, ಆರೆಂಜ್ ಕಲರ್. ಅದು ಅಲ್ಲದೆ ಅದನ್ನು ನೋಡಿ, ನಾನು ಕೈಗೆ ಉಜ್ಜಿ ತೋರಿಸ್ತೇನೆ. ಇಡೀ ಕೈಗೆ ಆರೆಂಜ್ ಹಿಡ್ಕೊಳ್ತಾ ಇದೆ. ಕಲರ್ ಚೆಂದ ನೀರಿಗೆ ಹಾಕಿದೆ. ನೀರನ್ನ ಸ್ವಲ್ಪ ಇಲ್ಲಿ ನಾನು ನೀರಿಗೆ ಹಾಕಿ ತೋರಿಸ್ತೇನೆ. ಇಲ್ಲಿ ನೀರಿನ ಬಿಂದು ಇದೆಯಲ್ಲ, ನೋಡಿ, ಇಲ್ಲಿ ನೀರಿನ ಬಿಂದು ಇದೆಯಲ್ಲ, ಆ ನೀರಿಗೆ ಇದನ್ನು ಹಾಕ್ತೇನೆ. ನೋಡಿ ಯಾವ ರೀತಿ ಆಗ್ತದೆ ಅಂತ. ನೋಡಿ, ಕಲರ್, ಬೆಲ್ಲಕ್ಕೂ ಕೂಡ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈ ನಮ್ಮ ಹಳ್ಳಿ ಡಿಲ್ಲಿ ಅಂತಲ್ಲ, ಬೆಲ್ಲ ಆಗೋದು ಒಂದೇ ಕಡೆ, ಎಲ್ಲ ಕಡೆಗೂ ಹೋಗ್ತದೆ. ನೋಡಿ ಯಾವ ರೀತಿ ಇದೆ, ಯಾವ ರೀತಿ ಇದನ್ನು ನೋಡಿ, ಆರೆಂಜ್ ಕಲರ್ ಎಲ್ಲ ಬೆಲ್ಲದಲ್ಲಿ ಹಾಗೆ ಇದೆ. ತುಂಬ ಕಡೆಯಲ್ಲಿ ಹಾಗೆ ಇದೆ ನೋಡಿ, ಇದರಲ್ಲೂ ಹಾಗೆ ಇದೆ. ನೋಡಿ ಇದನ್ನು ತಿನ್ನಬೇಕಾ ತಿನ್ನಬೇಡವಾ ಎಂತ ಅಂತಲೇ ಗೊತ್ತಾಗೋದಿಲ್ಲ. ಈಗ ನಾವೆಲ್ಲ ಈ ದಶಮಿ ಉಪವಾಸ ಹಾಗೆ ಹೀಗೆ ದೇವರಿಗೆ ನೈವೇದ್ಯ ಅಂತೆಲ್ಲ ಮಾಡೋದು. ಇಂಥ ಎಲ್ಲ ವಸ್ತುಗಳಲ್ಲಿ ಈ ಥರದ ಕಲಬೆರಕೆ, ಕೆಟ್ಟ ವಸ್ತುಗಳನ್ನ ಬೆರಕೆ ಮಾಡಿದರೆ ನಾವು ಅದನ್ನು ಉಪವಾಸಕ್ಕೆ ಅಂತ ಸೇವಿಸೋದು ಹೇಗೆ? ಅಥವಾ ಅಂದರೆ ಉಪವಾಸ ಅಂದರೆ ವ್ರತಗಳಿಗೆ ಅಂತ ಸೇವಿಸೋದು ಹೇಗೆ? ದೇವರಿಗೆ ನೈವೇದ್ಯ ಮಾಡೋದು ಹೇಗೆ? ಅಲ್ಲ, ಇದು ಎಂಥದ್ದು ಅಂತ ಹೇಳೋದು. ನಾನೀಗ ಹೇಳಿದ್ನಲ್ಲ, ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ಅಂತೇಳಿ, ಅದರಲ್ಲಿ ಅದಕ್ಕೆ ಮದ್ದು ಕಂಡುಹುಡುಕಿದ್ರು, ಇದಕ್ಕೆ ಮದ್ದು ಕಂಡುಹುಡುಕಿದ್ರು ತೋರಿಸ್ತೇನೆ ಯಾವ ವಿಡಿಯೋ ಅಂತ. ಅಂದರೆ ಅವರು ತಪ್ಪು ಅಂತ ಹೇಳೋದಲ್ಲ ನಾನು, ಅಂದರೆ ನೀವು ನೋಡದಿದ್ದರೆ ಅದನ್ನೊಮ್ಮೆ ನೋಡಿ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಈ ವಿಡಿಯೋನ ನೋಡಿದ್ದೇನೆ. ಇತಿಹಾಸದಲ್ಲೇ ಮೊದಲು ಮನುಷ್ಯ ತಯಾರಿ, ಅತೀ ದೊಡ್ಡ ಸಂಶೋಧನೆ. ನೋಡಿ, ಇಷ್ಟಿಷ್ಟು ದೊಡ್ಡ ಸಂಶೋಧನೆ ನೋಡಿ,
ತಿನ್ನುತ್ತೆ, ಬೆಳೆಯುತ್ತೆ, ಮರಿ ಹಾಕುತ್ತೆ. ಅಂದರೆ ಇದನ್ನು ಲ್ಯಾಬಿನಲ್ಲಿ ನೈಸರ್ಗಿಕವಾಗಿ ಅಥವಾ ಪೇರೆಂಟ್ಸ್ ಸೆಲ್ ಯಾವುದೇ ಇಲ್ಲದೆ ಒಂದು ಹೊಸ ಜೀವಕೋಶ ಸೃಷ್ಟಿ ಮಾಡಿದಾರಂತೆ. ನೋಡಿ, ಅಷ್ಟೆಲ್ಲ ನಮ್ಮ ವಿಜ್ಞಾನಿಗಳು ಸೃಷ್ಟಿ ಮಾಡ್ತಾರೆ ಅಥವಾ ಇದನ್ನೆಲ್ಲ ಮಾಡ್ತಾರೆ, ಬೇರೆ ಬೇರೆ ವಿಷಯಗಳಿಗೆಲ್ಲ ಇಷ್ಟೆಲ್ಲ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ನಮಗೀಗ ಒಂದು ರೋಗ ಬಂದರೆ ತಾನೇ ವಿಜ್ಞಾನಿಗಳು ಅದಕ್ಕೆ ಮದ್ದು ಹುಡುಕುವುದು. ಯಾಕಂದರೆ ಈ ಒಂದು ಜೀವಕೋಶ ಕ್ಯಾನ್ಸರಿಗೆ ಕೂಡ ಒಂದು ಜ್ವರ ಬಂದ ಹಾಗೆ ವಾಸಿ ಮಾಡ್ಬೋದು ಅಂತ ಹೇಳೋದನ್ನು ಇವರು ಹೇಳಿದ್ದಾರೆ. ಅಂದರೆ ಇವರು ಹೇಳಿದ್ದಲ್ಲ, ಆ ಥರ ಮಾಡಬಹುದು ಅಂತ ಹೇಳೋದನ್ನು ಇವರೊಂದು ಕೊಟ್ಟಿದ್ದಷ್ಟೇ. ಇವರ ವಿಡಿಯೋ ಹಾಕಿದ ತಪ್ಪ ಅಂತ ಗೊತ್ತಿಲ್ಲ ನನಗೆ, ಬಟ್ ನಾನು ಹೇಳಿದ್ದು ಈ ಥರದ್ದೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ಬಂದರೆ ಅದನ್ನು ನಿಲ್ಲಿಸುವಂಥದ್ದು ಅಥವಾ ಬೇರೆ ಬೇರೆ ಯಾವುದೋ ರೋಗಗಳಿಗೆ ಏನೋ ಮದ್ದು ಮಾಡ್ತಾ ಇದ್ದಾರೆ. ಬಟ್ ಈ ಆಹಾರ ತಯಾರಿ ಮಾಡುವವರು ನೋಡಿ, ನಾನು ಹೇಳುದು ಈ ಆಹಾರ ತಯಾರಿ ಮಾಡುವವರು ಇಂಥ ಕಲಬೆರಿಕೆ ಗಲ್ಲರ್ಗಳನ್ನು ಈ ಬೆಲ್ಲದಲ್ಲಿ, ಈ ಬೇರೆ ಎಂತಕ್ಕಾದ್ರೂ ಕಲರ್ ಹಾಕಲಿ, ಏನೇ ಸಾಯಲಿ, ಈ ಬೆಲ್ಲದಲ್ಲಿ ಅದು ಇದು ಎಲ್ಲ ಪ್ರತಿಯೊಂದು ಆಹಾರದಲ್ಲಿ ಈ ಥರದ್ದೆಲ್ಲ ಬೆರಕೆ ಮಾಡಿ, ಅಂದರೆ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ಸಹ ಕಾಣ್ತಾ ಇದೆ ಕೆಂಪು ಗೊಳೆಯೋ, ಇಲ್ಲಿ ನೋಡಿ ಎಲ್ಲ ಬೆಲ್ಲಗಳಲ್ಲಿ ಇದೆ ಗೊಳಿ. ಇದು ಬೆಲ್ಲ ಅಂದರೆ ಇದು ಹೇಗೆ ಹೀಗೆ ಆಯಿತು ಅಂದರೆ ಮಿಕ್ಸ್ ಮಾಡುವಾಗ ಕರೆಕ್ಟ್ ಮಿಕ್ಸ್ ಆಗಲಿಲ್ಲ ಕಾಣಬೇಕು, ಹಾಗೆ ಅಲ್ಲಿ ಉಳಿದದ್ದು ಇಗಳು ನೋಡಿ ಎಷ್ಟು ಉಂಟು. ನೋಡಿ ಇಗಳು ನೋಡಿ ನೋಡಿ ಯಾವ ರೀತಿ ಉಂಟು ಬಣ್ಣ ನೋಡಿ. ನೋಡಿ ಎಂತ ಇದು ಬೆಲ್ಲವ ಅಲ್ಲ ವಿಷವ ಎಂತ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಥರದ ವಿಷವನ್ನು ಇದು ಒಟ್ಟಿಗೆ ಅಂದರೆ ಕಲರು ಗೋಬಿಗೆ ಹಾಕಬಾರ್ದು, ಅದಕ್ಕೆ ಹಾಕಬಾರ್ದು, ತಿಂಡಿಗೆ ಹಾಕಬಾರ್ದು ಅಂತಲೇ ಬಂದಿದೆ. ಈ ಬೆಲ್ಲದಲ್ಲಿ ಕೂಡ ಈ ಥರ ಕಲರ್ ಹಾಕಿದರೆ ನೋಡಿ ಹೇಗಿದೆ ಕಲರ್. ನೋಡಿ ನೋಡಿ ಬೆಲ್ಲದ ಬಣ್ಣ ರಕ್ತದ ಹಾಗಿದೆ ನೋಡಿ, ಗೊತ್ತಾಗ್ಬೋದು ನಿಮಗೆ. ಇನ್ನು ಇದನ್ನ ತೆಗೆದ್ರೆ ಅಷ್ಟೇ ಬರ್ತದೆ, ಅಷ್ಟು ಇದೆ. ಈ ಇದರಲ್ಲಿ ಇದೆಯಲ್ಲ ನೋಡಿ ಎಷ್ಟು ಇದೆ ಅಂತ ನೋಡಿ, ಪ್ರತಿಯೊಂದರಲ್ಲಿ ನೋಡಿ ಹೇಗಿದೆ ನೋಡಿ. ನೋಡಿ ನೋಡಿ ಮದ್ರಂಗಿ ಕೂಡ ಇಷ್ಟು ಕಲರ್ ಬರಲಿಕ್ಕಿಲ್ಲ ನೋಡಿ, ಉಗುರಿನ ಸೆರೆಯಲ್ಲಿ ಎಷ್ಟು ಉಂಟು ನೋಡಿ. ನೋಡಿ ಹೇಗಿದೆ ಅಂತ. ಅಷ್ಟು ಅಂದರೆ ಒಂದೊಂದು ತುಂಡಲ್ಲೂ ಅಷ್ಟು ಕಲರ್ ಬೆರೆಸಿ ಅದು ಪುಡಿ ಆಗದೆ ಉಳಿದಂಥದ್ದು ಎಷ್ಟಿದೆ ನೋಡಿ. ಎಲ್ಲ ಆಹಾರದಲ್ಲಿ ಈ ಥರದ್ದೇ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಆಹಾರದಲ್ಲೇ ನಮಗೆ ರೋಗ ಬರುವ ಹಾಗೆ ಮಾಡಿ ಆಮೇಲೆ ನಮಗೆ ಮದ್ದು ನಿಜವಾಗ್ಲೂ ತಯಾರು ಮಾಡಬೇಕಾ? ನಾನು ಹೇಳುದು ಆಹಾರವನ್ನು ಸರಿಯಾಗಿ ಕೊಡಲಿಕ್ಕೆ ಫಸ್ಟ್ ನಮ್ಮ ಎಲ್ಲ ಹೇಳುದು ನಾನು ಎಲ್ಲ ತಂಡಗಳು, ಎಂಥ ತಂಡಗಳಂದರೆ ಈ ಥರ ಎಲ್ಲ ಸಂಶೋಧಕರು ಕೂಡ, ಈ ವಿಜ್ಞಾನಿಗಳು ಅಂದರೆ ಅವರ ಇದನ್ನು ಮಾಡ್ತಾರೆ ಸರಿ, ಬಟ್ ಅವರು ವಿಜ್ಞಾನಿಗಳು ಫಸ್ಟ್ ಒಂದು ಇದು ಮಾಡಬೇಕು. ನೀವು ಆಹಾರದಲ್ಲಿ ಈ ಥರ ರೋಗ ಬರಲಿಕ್ಕೆ ಮಾಡಿ ಆಮೇಲೆ ಅದನ್ನು ಹುಡುಕಿ ಇದನ್ನು ಹುಡುಕಿ ಅಂತ ನಮ್ಮ ತಲೆ ತಿನ್ನುವ ಬದಲು ಎಲ್ಲರಿಗೆ ಸಾಯುವಂತಹ ಫುಡ್ಡಲ್ಲಿ ಎಲ್ಲರೂ ಒಮ್ಮೆಗೆ ಸಾಯಲಿ ಅಂತ ಒಂದು ಮದ್ದನ್ನು ಮಾಡಿಕೊಡ್ತೇವೆ, ಎಲ್ಲರೂ ಸಾಯಿರಿ ಅಂತ ಹೇಳಿ ಬಿಡಬೇಕು. ಇಲ್ಲಾಂದರೆ ನೋಡಿ ಇದು ಎಂಥದ್ದು ಮನುಷ್ಯ ಮಾಡುವಂಥ ಕೆಲಸವ ಇದು? ಮನುಷ್ಯ ಮಾಡುವಂಥ ಕೆಲಸವ? ಬರೀ ಇಗೊಳ್ಳಿ ನೋಡಿ, ನಾನು ಅದನ್ನು ಎಲ್ಲ ತೆಗೆದು ಈ ಒಂದು ಇದರ ತೂತಲ್ಲಿ ಎಷ್ಟು ಉಂಟು ನೋಡಿ. ನೋಡಿ ನೋಡಿ ಈಗ ತಂದದ್ದು, ನಾವು ಎಲ್ಲಿಂದ ತಂದದ್ದು ಅಂತ ಗೊತ್ತಿಲ್ಲ. ಎಲ್ಲಿಂದ ತಂದದ್ದು ಅಂತ ಹೇಳಿದರೆ ಏನು ಅಂಗಡಿಯವರು ಏನು ಬೆರೆಸೋದಲ್ಲ, ಇದು ತಯಾರು ಮಾಡುವವರು. ನೋಡಿ ಇದು ಮದ್ರಂಗಿಗಿಂತ ಆಚೆ ಉಂಟು, ಇದು ರಕ್ತವೇ ನೋಡಿ, ರಕ್ತದ ಹಾಗೆ ಆಗಿದೆ ನೋಡಿ. ನೋಡಿ ಇನ್ನು ಈ ಒಂದು ಬೆರಲಿ ಯಾಕೆ ಉಳಿಸೋದು, ಅದನ್ನು ಕೂಡ ತೋರಿಸ್ತೇನೆ. ತಿನ್ನಲಿಕ್ಕೆ ಬೇಜಾರಾಗ್ತದೆ, ಇದನ್ನೆಲ್ಲ ತಿನ್ಬೇಕಾ ನಾವು ಅಂತ ಆಗ್ತದೆ. ಇಗೊಳ್ಳಿ ನೋಡಿ, ಇನ್ನು ಇದನ್ನು ತೆಗೆದ್ರೆ ಎಷ್ಟಿರ್ಬೋದು ದೇವರಿಗೆ ಒಬ್ಬನಿಗೆ ಗೊತ್ತು. ನೋಡಿ ಬೆಲ್ಲದ ಅವಸ್ಥೆ, ನಮ್ಮ ಮನೆಗೆ ತಂದಂತಹ ಬೆಲ್ಲದ ಅವಸ್ಥೆ. ಇದು ನಮ್ಮ ಮನೆಗೆ ತಂದದ್ದು ಬರೀ 1 kg 2 kg, ಇದರ ಜೊತೆಯಲ್ಲಿ 1-2 kg ಮಾಡ್ತಾರ? 1-2 kg ಅಂತೇಳಿ ಮಾಡೋದಿಲ್ಲ. ಇದು ತಯಾರು ಮಾಡುವಾಗ ಎಷ್ಟೋ kg ಮಾಡಿರ್ತಾರೆ, ಎಲ್ಲೆಲ್ಲಿಗೋ ಹೋಗಿರ್ತದೆ. ಇದೆಲ್ಲ ನಾವು ಮನೆಯಲ್ಲಿ ತಂದು ಹೆಂಗಸರು ಮನೆಯಲ್ಲಿ ನೋಡಿ ಮಾಡುವಾಗ ಇಷ್ಟಾದರೂ ನೋಡಿಕೊಳ್ತೇವೆ. ನೋಡಿ ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಜಾಸ್ತಿ ಇದ್ದಂತೆ ತೆಗೆದು ಬಿಸಾಡ್ತೇವೆ. ಆದರೆ ನಾವೊಂದು ಜಂಬಾರ ಅಂದರೆ ಇದು ಎಂತ ಹೇಳೋದು, ಫಂಕ್ಷನ್ಗಳಲ್ಲೆಲ್ಲ ನೋಡ್ಲುವ ಕ್ರಮ ಉಂಟಾ? ನೋಡ್ಲಿಕ್ಕೆ ಅವರಿಗೆ ಪುರ್ಸೋತು ಉಂಟಾ? ಅಲ್ಲ ಕ್ರಮ ಉಂಟಾ? ನೋಡಿ ಈಗ ಒಂದು ಮದುವೆ ಆಯಿತು, ಒಂದು 400-500 ಜನಕ್ಕೆಲ್ಲ ಅಡುಗೆ ಮಾಡುವಾಗ
ಇದನ್ನೆಲ್ಲ ನೋಡಿಕೊಂಡು ನಿಲ್ಲಿಕ್ಕಾಗ್ತದ? ಇದನ್ನೆಲ್ಲ ನೋಡ್ತಾರೆ ನೋಡಿ. ತಿನ್ನೋದು ವಿಷ. ಈ ಯಾವುದೇ ಒಂದು ವಸ್ತುವನ್ನು ಈಗ ತಿನ್ನಲಿಕ್ಕೆ ತುಂಬ ಬೇಜಾರಾಗ್ತದೆ ನೋಡಿ. ಸುಮ್ಮನೆ ಹೇಳೋದಲ್ಲ ನಾನು, ಇನ್ನೂ ನೋಡಿ ಇಲ್ಲಿ ಇದರಾಗೆ ಉಂಟು, ಇಲ್ಲಿ ನೋಡಿ ಇಗಳಿ ಬಂತು ಪುನಃ. ಇಗಳಿ ನನ್ನ ಉಗುರಿನ ಸೆರೆಯಲ್ಲೇ ಬಂತು, ಮತ್ತು ಇಲ್ಲಿ ಬಂತು ನೋಡಿ. ಇಗಳಿ ನೋಡಿ ಎಷ್ಟು ಉಂಟು. ಇದೊಂದು ಬೆಲ್ಲ, ಇದನ್ನು ನಾವು ತಿನ್ನಬೇಕು. ಅದಕ್ಕಿಂತ ವಿಷ ಹಾಕ್ಬೋದಲ್ವ? ಸುಮ್ಮನೆ ನಮ್ಮನ್ನು ರೋಗಿಗಳನ್ನಾಗಿ ಮಾಡಿ ಕೊಲ್ಲುವ ಬದಲು ನಮ್ಮನ್ನು ಒಂದೇ ಸಾರಿ ಕೊಲ್ತಿದ್ರೆ ಬೇಜಾರೇ ಇಲ್ಲ ನೋಡಿ. ಯಾರು ಬೆಲ್ಲ ತಯಾರು ಮಾಡ್ತಾರೆ ಗೊತ್ತಿಲ್ಲ, ಅಂತೂ ಬೆಲ್ಲ ತಯಾರು ಮಾಡೋರು ಈ ಥರ ಮಾಡಬೇಡಿ. ನೀವು ತಿಂತೀರಾ, ನಿಮ್ಮ ಸಂಬಂಧಿಕರು ತಿಂತಾರೆ, ನಿಮಗೂ ಒಂದಲ್ಲ ಒಂದು ತರಹದ ಇದು ಬೇರೆಯವ್ರಿಗೆ ಕೊಟ್ಟ ವಿಷ 10 ಪಟ್ಟಾಗಿ ನಿಮ್ಮ ಬಳಿಗೂ ಬರ್ತದೆ ಅಷ್ಟೇ, ಬೇರೇನು ಮಾತಾಡುವಾಗಿಲ್ಲ. ಇದನ್ನು ಯಾರು ನೋಡ್ತಾರೆ ಯಾರು ನೋಡೋದಿಲ್ಲ ಗೊತ್ತಿಲ್ಲ, ಈ ವಿಡಿಯೋ ಅಂತೂ ನಾನು ಹಾಕಿರೋದಷ್ಟೇ. ಬೇಜಾರಾಗ್ತದೆ, ತುಂಬ ಬೇಜಾರಾಗ್ತದೆ, ತುಂಬ ಬೇಜಾರಾಗ್ತಾ ಇದೆ. ಬೆಲ್ಲ ವಿಷಕಾರಿ ಬೆಲ್ಲ. ಇದ್ರ ಬಗ್ಗೆ ನಾನು ಮಾತಾಡ್ಬೋದಾ ಮಾತಾಡಬಾರ್ದ ಗೊತ್ತಿಲ್ಲ, ಬಟ್ ನಾನು ಹೇಳೋದು ಯಾಕಂದರೆ ಆಹಾರ ಎಲ್ಲರೂ ತಿನ್ನುವವರು. ಈ ಥರ ಬಂದರೆ ನಿಜವಾಗ್ಲೂ ನಾವು ಹೇಳ್ತೇವೆ, ನಾವು ಸಂಬಳ ಬರಲಿಕ್ಕೆ ಅಥವಾ ಬೇರೆ ಪ್ರತಿಯೊಂದಕ್ಕೂ ಒಂದು ಬಟ್ಟೆ ಸರಿ ಇಲ್ಲ ಅಂದರೆ, ಬಟ್ಟೆ ತಗೊಂಡು ಅಂಗಡಿಯಿಂದ ಒಂದು ಬಟ್ಟೆ ತಗೊಂಡು 4 ದಿನದಲ್ಲಿ ಹರಿದೋಗೋದು, ಅದು ಮೈಗೆ ಹಾಕಿದ್ರೆ ಏನು ರೋಗ ನಮಗೆ ಬರಲಿಕ್ಕಿಲ್ಲ, ಅಥವಾ ಮಣ್ಣಿದ್ದಿರ ಏನಿದ್ರು ಅದನ್ನು ತೊಳೆದು ಪುನಃ ನಾವು ಹಾಕ್ಕೊಳ್ಬೋದು. ಅಂಥ ಬಟ್ಟೆಗೆ ವಿರೋಧ ಮಾಡ್ತಾರೆ. 150 ಸರ್ತಿ ಒಂದು ಟಾಪ್ ತಗೊಳ್ಳಿಕ್ಕೆ 150 ಟಾಪಲ್ಲಿ ನಾವು ಹುಡುಕಿ 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 ಸಾಕು ಮಾಡ್ತೇವೆ. ಕಲರ್ ಇದ್ದರೆ ಕಲರ್, ಆದರೆ ಸೈಜ್ ಬೇಕು, ಸೈಜ್ ಆದರೆ ಸೈಜನ್ನ ಪುನಃ ಫಿಟ್ಟಿಂಗ್ ಮಾಡ್ಲಿಕ್ಕಾಗ್ತದೆ, ಆದರೂ ಕೂಡ ನಮ್ಮ ಸೈಜೇ ಬೇಕು, ಅದರ ನೆಕ್ ಆ ಥರ ಬೇಕು, ಅದರ ಡಿಸೈನ್ ಈ ಥರ ಬೇಕು, ಇದನ್ನೆಲ್ಲ ಮನುಷ್ಯರು ಹೋರಾಡ್ತಾರೆ. ಅದು ತಗೊಂಡು ಎಲ್ಲ ಆಗಿ ಮನೆಗೆ ತಗೊಂಡು ಹೋಗಿ ಪುನಃ ಅಲ್ಲಿ ಯಾರಾದರೂ ಇದಕ್ಕಿಂತ ಅದು ಚೆನ್ನಾಗಿತ್ತು ಅಂತ ಹೇಳಿದರೆ ಮನಸ್ಸಿಗೆ ಆ ಥರ ತೋರಿದರೆ ಅದನ್ನು ಪುನಃ ತಂದು ಪುನಃ ಅದೇ ರೀತಿ 150 ಟಾಪ್ಗಳಲ್ಲಿ ಇನ್ನೂ ಒಂದು ಟಾಪನ್ನು ಹುಡುಕಿ ಅದನ್ನು ಚೇಂಜಸ್ ಮಾಡುವಂತಹ ಮನುಷ್ಯರಿದ್ದೀರಾ, ಅಥವಾ ಸಂಬಳ ಸಾಲದು ಅಂತೇಳಿ ಸ್ಟ್ರೈಕ್ ಮಾಡುವಂತಹ ಮನುಷ್ಯರಿದ್ದೀರಾ. ಇಂಥವರೆಲ್ಲ ಇಂಥದಕ್ಕೆ ನಿಜವಾಗ್ಲೂ ತಲೆ ಹಾಕಿ ತಿನ್ನೋದು ವಿಷ ಒಳಗೆ ಹೋಗ್ತಾ ಇದೆ. ನಮ್ಮ ಪ್ರತಿಯೊಂದು ಈ ಕಣ್ಣಿಲ್ಲಾದರೆ ನಾವು ನೋಡಿ ಹಗಲಿಗೆ ಹೆದರುವುದಿಲ್ಲ, ಹಗಲು ನಾವು ಎಷ್ಟು ಫ್ರೀ ಆಗಿರ್ತೇವೆ, ಅದೇ ಕತ್ತಲು ಅಂದರೆ ಎಷ್ಟು ಹೆದರ್ತೇವೆ, ಯಾಕಂದರೆ ಕಾಣೋದಿಲ್ಲ ಅಂತ. ಅದೇ ಜೀವ ಪೂರ್ತಿ ಹಗಲಾದರೂ ರಾತ್ರಿ ಆದರೂ ನಮ್ಮ ನೋಡಿದಂತಹ ವಸ್ತುವನ್ನೇ ನಾವು ಹೆದರ್ತೇವಲ್ಲ, ಅದೇ ಹಗಲಾದರೂ ರಾತ್ರಿ ಆದರೂ ಹಗಲು ನೋಡ್ತೇವೆ, ರಾತ್ರಿ ಒಮ್ಮೆ ಕಣ್ಣು ಮುಚ್ಚುತ್ತೇವೆ, ಇಷ್ಟಕ್ಕೆ ಹೆದರುವವರು ಹಗಲು ರಾತ್ರಿ ಈ ಕಣ್ಣು ಎಲ್ಲ ಒಡೆದೋಯ್ತು ಅಂತ ಇಟ್ಟುಕೊಳ್ಳಿ. ಇಂತಹ ಆಹಾರ ತಿಂದು ಕಣ್ಣೇ ಒಡೆದೋಯ್ತು, ಆಗ ಎಷ್ಟು ಹೆದರಬೇಕು ಜೀವನದಲ್ಲಿ ಅಲ್ವಾ? ಇದಕ್ಕೆಲ್ಲ ಹೋರಾಡಿ ಪ್ಲೀಸ್. ಈ ಬೆಲ್ಲ ಮಾಡುವಂತಹ ಪ್ರತಿಯೊಂದು ಘಟಕದಲ್ಲಿ ಹೋಗಿ ಈ ಹೋರಾಡುವವರೆಲ್ಲ ಅಲ್ಲಿ ಹೋಗಿ ನೋಡಿ ಯಾವ ರೀತಿ ಇದೆ. ಇದೊಂದು ಬೆಲ್ಲವ, ನನಗಿನ್ನು ತಿನ್ಲಿಕ್ಕೆ ಇದು ಮನಸ್ಸು ಬರೋದಿಲ್ಲ. ಎಂತ ಮಾಡೋದು? ತಿನ್ನದಿದ್ದರೆ ಸಾಯಿರಿ ಅಂತ ಹೇಳುವಿರಿ, ಬೇಜಾರಿಲ್ಲ. ನಿಜವಾಗ್ಲೂ ಇಂಥದ್ದೆಲ್ಲ ತಿಂದು ಬದುಕೋದಕ್ಕಿಂತ ಸಾಯುವುದೇ ಮೇಲು. ಏನು ಮಾಡೋದು? ಆತ್ಮಹತ್ಯೆ ಮಾಡಿದರೆ 100 ಥರ ಮಾತಾಡುವವರಿದ್ದಾರೆ. ಆತ್ಮಹತ್ಯೆ ಮಹಾಪಾಪ ಅಲ್ವಾ? ಹಾಗೆ ನೋಡಿ, ದೂರ ಹೋಗಿ ಬದುಕೋಣ, ಒಂದು ನಮ್ಮದೇ ಒಂದು ಮೂಲದಲ್ಲಿ ಬದುಕುವ ಒಂದು ಸಣ್ಣ ಬಿಡಾರ ಮಾಡಿಕೊಂಡು ಅಥವಾ ನಾವೇ ಗೆಣಸುಗೆಡ್ಡೆ ಹಾಕ್ಕೊಂಡು ಬದುಕೋಣ ಅಂದರೆ ಅದಕ್ಕೂ ಜನರು ಬಿಡೋದಿಲ್ಲ. ಎಲ್ಲದರಲ್ಲೂ ಸಮಸ್ಯೆ, ಎಲ್ಲ ಸಮಸ್ಯೆ ಇದ್ದಿದ್ದೇ, ಆ ಸಮಸ್ಯೆಗೆ ಇಷ್ಟು ಉಪ್ಪು. ಆದರೂ ನಾನು ಹೇಳೋದು ಏನಂತ ಹೇಳಿದರೆ, ಆಹಾರಗಳಲ್ಲಿ ಇಂತಹ ಒಂದು ಕಲಬೆರಿಕೆಯನ್ನು ಮಾಡಬೇಡಿ. ಇಂಥದ್ರಲ್ಲಿ ಹಣ ಮಾಡಿ ಏನು ನೀವು ಸಾಯುವಾಗ ತಗೊಂಡೋಗ್ಲಿಕ್ಕೂ ಇಲ್ಲ. ನಿಮ್ಮ ಮಕ್ಕಳಿಗೆ ನಾಳೆ ದೊಡ್ಡ ದೊಡ್ಡ ರೋಗ ಬಂದರೆ, ಈ ಬೆಲ್ಲ ಮಾಡಿದ್ದೀರಲ್ಲ, ಈ ಬೆಲ್ಲ ತಯಾರು ಮಾಡಿದ್ದೀರಲ್ಲ, ನಿಮಗೆ ನಿಮ್ಮ ಮಕ್ಕಳಿಗೆ ನಾಳೆ ದೊಡ್ಡ ದೊಡ್ಡ ರೋಗ ಬಂದರೆ ಅವರು ಏನು ಬೆಳಿಲಿಕ್ಕಿಲ್ಲ. ಯಾರ್ಯಾರೋ ಆಸ್ತಿ ತಿಂದು ಹೋಗುದು, ನಿಮ್ಮ ಹೊಟ್ಟೆಗೆ ಬೇಕಾದಷ್ಟು, ಆಮೇಲೆ ನಿಮ್ಮ ಬಟ್ಟೆಗೆ ಬೇಕಾದಷ್ಟು, ಆಮೇಲೆ ನಿಮ್ಮ ಒಂದು ಜೀವನ ನಡೆಸಲಿಕ್ಕೆ ಒಂದು ಕಾರಲ್ಲಿ ಹೋಗಬೇಕು, ಆ ಥರ ಏನಾರು ಇದ್ದರೆ ಆ ಥರದ್ದಕ್ಕೆ ಇಟ್ಟುಕೊಂಡು ಮತ್ತು ಜಾಸ್ತಿ ಎಲ್ಲ ಈ ಥರ ಕಲಬೆರಿಕೆ ಮಾಡಿ ನೀವು ಸಂಪಾದನೆ ಮಾಡಬೇಡಿ ಅಂತ ಅಷ್ಟೇ ನಾನು ಹೇಳೋದು. ಯಾರಾದರೂ ಯಾವುದೇ ವಿಷಯದಲ್ಲಾದರೂ ತಿನ್ನೋ ವಿಷಯದಲ್ಲೊಂದು ಜಾಗ್ರತೆ ಮಾಡಿ. ಬಟ್ಟೆ ಅಥವಾ ಒಂದು ಚಪ್ಪಲಿ ಅಥವಾ ಬೇರೆ ಏನೇ ಆಗಿರಲಿ, ಹೊರಗಿಂದ ಇರುವಂಥ ಚಿನ್ನದಲ್ಲಿ ವೆಯ್ಟ್ ಕಮ್ಮಿ ಆಗಲಿ, ಅಥವಾ ಚಿನ್ನವೇ ಅಲ್ಲದೆ ಅದು ತಾಮ್ರವೇ ಆಗಿರಲಿ, ಬೇಜಾರಿಲ್ಲ. ಅದನ್ನೆಲ್ಲ ನಾವು ಸುಮ್ಮನೆ ಸೌಂದರ್ಯಕ್ಕೆ ಧರಿಸ್ತೇವೆ ಅಷ್ಟೇ, ಇದು ಮಾನ ಮುಚ್ಚಲಿಕ್ಕೆ ಧರಿಸ್ತೇವೆ ಅಷ್ಟೇ. ಆದರೆ ಇದು ನೋಡಿ, ಕಣ್ಣು, ಕಿವಿ, ಮೂಗು, ಬಾಯಿ ಹೋದರೆ ಅಥವಾ ಒಂದು ಕಿಡ್ನಿ ಹೋದರೆ ಜೀವ ಇದ್ದು ಪ್ರಯೋಜನ ಉಂಟಾ? ಪ್ಲೀಸ್
ಇಂತಹ ತಿನ್ನುವ ಇದಕ್ಕೆಲ್ಲ ಯಾರು ಮಿಕ್ಸ್ ಮಾಡಬೇಡಿ. ಹಾಗೆ ಸುಮ್ಮನೆ ಅದಕ್ಕೆ ಧರಣಿ ಕುತ್ಕೊಳ್ಳೋರು ಇದಕ್ಕೆ ಧರಣಿ ಕುತ್ಕೊಳ್ಳೋರೆಲ್ಲ ಇದ್ದರೆ ಇಂಥ ತಿನ್ನುವ ವಸ್ತಲ್ಲಿ ಇಂಥ ಬೇಡ ಬೇಡದ್ದನ್ನೆಲ್ಲ ಇದು ಮಾಡ್ತಾರಲ್ಲ, ಮಿಕ್ಸ್ ಮಾಡ್ತಾರಲ್ಲ, ಇದಕ್ಕೆ ಹೋಗಿ ಧರಣಿ ಕುತ್ಕೊಡಿ, ಇದನ್ನು ಹೋಗಿ ಖಂಡಿಸಿ ಪ್ಲೀಸ್. ಈಗ ಎಲ್ಲರೂ ಹೇಳುವರು ಬೆಲ್ಲದಲ್ಲಿ ಒಂದು ವಿಷ ದೊಡ್ಡ ವಿಷಯನ, ಎಲ್ಲ ಮಕ್ಕಳಿಗೆ ಕೊಡುವಂತಹ ಕುರ್ಕುರೆಯಲ್ಲಿ ಕೂಡ ವಿಷ ಉಂಟು ಅಂತ. ಅದನ್ನು ಕರೆದು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕುರ್ಕುರೆಯಲ್ಲಿ ವಿಷ ಉಂಟು, ಆಮೇಲೆ ಡ್ರಿಂಕ್ಸ್ಗಳಲ್ಲೆಲ್ಲದರಲ್ಲೂ ವಿಷ ಉಂಟು, ಅದನ್ನು ಕುಡಿಬೇಡಿ ಇಂತೆಲ್ಲ, ಬಾಟ್ಲಿ ಡ್ರಿಂಕ್ಗಳನ್ನೆಲ್ಲ ಕುಡಿಬೇಡಿ ಅಂತೆಲ್ಲ, ಡ್ರಿಂಕ್ಗಳನ್ನೆಲ್ಲ ಕುಡಿಬೇಡಿ ಅಂತೆಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೇಡದಂಥ ಆಹಾರಗಳಿವೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಎಷ್ಟೋ ಜನ, ಅಂದರೆ ಅದರಲ್ಲಿ ಒಂದು ನಾನು ಕೂಡ ಇದ್ದೇನೆ, ಎಷ್ಟೋ ಜನ ಇದ್ದಾರೆ, ನಾವು ಸಕ್ಕರೆ ಕೂಡ ತಿನ್ನೋದಿಲ್ಲ, ಬೆಲ್ಲವನ್ನೇ ತಿಂತೇವೆ, ಬೆಲ್ಲದಿಂದಲೇ ಚಹಾ ಮಾಡೋದು, ಬೆಲ್ಲದಿಂದಲೇ ಜ್ಯೂಸ್ ಮಾಡೋದು, ಬೆಲ್ಲವನ್ನೇ ಮಾತ್ರ ತಿಂತೇವೆ, ಮಿತವಾಗಿ ಬೆಲ್ಲ, ಹಾಗೆಂತೇಳಿ ಬೆಲ್ಲವನ್ನೇ ತಿಂತೇವೆ ಅಂತಲ್ಲ, ಎಲ್ಲ ನಾವು ಬೇರೆ ಆಹಾರಗಳನ್ನ ತಿನ್ನೋದಿಲ್ಲ, ಮನೆ ಹತ್ತಿರ ಇರುವಂತಹ ಬಾಳೆಕಾಯಿಗಳನ್ನ, ಬಾಳೆ ಗಿಡ, ಹೀಗೆ ಅಂದರೆ ಸಾತ್ವಿಕ ಆಹಾರವನ್ನೇ ತಗೊಳ್ತೇವೆ, ನಮಗೆ ಬೇಡ ಈ ಥರದ ಹೊರಗಿಂದ ತರುವ ಆಹಾರಗಳೇ ಬೇಡ, ಈ ಥರದವರು ತುಂಬ ಜನ ಇರ್ತಾರೆ. ಅದರಲ್ಲಿ ಬೆಲ್ಲ ತಿನ್ನೋದವರು ಯಾರೂ ಇರುವುದಿಲ್ಲ, ಬೆಲ್ಲ ಹೆಚ್ಚಾಗಿ ಎಲ್ಲರೂ ತಿಂತಾರೆ. ಜೋನಿ ಬೆಲ್ಲ ತಗೊಳ್ಳಿ ಅಂತ ಸಹ ಕೂಡ ಹೇಳ್ಬೋದು. ಜೋನಿ ಬೆಲ್ಲ ನಮ್ಮೂರಲ್ಲಿ ಸಿಗೋದಿಲ್ಲ, ಅದಕ್ಕೆ ನಾನು ಹೇಳಿದ್ದು ನಮ್ಮೂರಲ್ಲಿ ಸಿಗೋದು ತುಂಬ ಕಷ್ಟ. ಮತ್ತು ಜೋನಿ ಬೆಲ್ಲವನ್ನು ನಮಗೆ ಈ ಬೆಲ್ಲ ಯೂಸ್ ಮಾಡಿದಾಗೆ ಜೋನಿ ಬೆಲ್ಲ ಯೂಸ್ ಮಾಡಿ ಗೊತ್ತಿಲ್ಲ, ಅದರ ಟೇಸ್ಟ್ ಅಷ್ಟು ನಮಗೆ ಪರ್ಫೆಕ್ಟ್ ಅಂತ ಅನಿಸೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇನ್ನು ಅದಕ್ಕೆ ಮೊರೆ ಹೋಗಬೇಕಷ್ಟೇ, ಹಾಗೆ ಅಂತೇಳಿ ಜೋನಿ ಬೆಲ್ಲದಲ್ಲಿ ಕೂಡ ಮಿಕ್ಸ್ ಮಾಡೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದಷ್ಟೇ, ಅಂದರೆ ಇದರಲ್ಲಿ ವಿಷ ಹಾಕಿದ್ದಾರೆ ಅಂತ. ಹಾಗೆ ಅಂತೇಳಿ ಅದರಲ್ಲೂ ವಿಷ ಇದೆ, ಇದರಲ್ಲೂ ವಿಷ ಇದೆ, ಇದೇನು ದೊಡ್ಡ ವಿಷಯ ಅಂತ ಹೇಳುವವರು ಇರ್ಬೋದು. ಅಂಥವರಿಗೆ ನಾನು ಉತ್ತರ ಕೊಡಲಿಕ್ಕಾಗೋದಿಲ್ಲ. ಯಾಕಂದರೆ ನಮ್ಮಲ್ಲೊಂದು ಗಾದೆ ಇದೆ, ನಮ್ಮ ಅಮ್ಮ ಹೇಳ್ತಾ ಇದ್ರು, ಹೇಲ್ ತಿನ್ನಬೇಡ ಅಂತ ಹೇಳುವಾಗ ಹೇಲಲ್ಲಿ ಮುಕ್ಕಿಸಿ ತಿಂತೇನೆ, ಅಂದರೆ ಅದನ್ನು ಮುಳುಗಿಸಿ ತಿಂತೇನೆ ಅಂತ ಹೇಳುವಾಗ ನಾವೇನು ಹೇಳಲಿಕ್ಕಾಗೋದಿಲ್ಲ, ನಿಮ್ಮ ಇಷ್ಟ ಅಂತ ಸುಮ್ಮನೆ ಇರಬೇಕು ಅಂತ. ಅಂಥವರಿಗೆ ಇದೇ ಉತ್ತರ, ನಾನೇನು ಹೇಳಲಿಕ್ಕಾಗೋದಿಲ್ಲ. ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ, ನಾವೇನು ಮಾಡಲಿಕ್ಕಾಗೋದಿಲ್ಲ. ಬಟ್ ನನ್ನ ಮನಸ್ಸಿಗೆ ಬಂತು, ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ.